ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಈ ಸಂಚಿಕೆಯಲ್ಲಿ ನಾವು ವಾರಕ್ಕೊಂದು ಮಿಷನರಿಗಳ ಚರಿತ್ರೆಯನ್ನು ಅರಿತುಕೊಳ್ಳುವ ಹಾಗೆಯೂ ನಮ್ಮ ಒಳಗಡೆ ಸಹ ಕರ್ತನಿಗೋಸ್ಕರವಾಗಿ ಮಿಷನರಿಯ ಅಭಿಷೇಕ, ಕರ್ತನಿಗೋಸ್ಕರವಾಗಿ ತ್ಯಾಗವಾಗಿ ಸೇವೆ ಮಾಡುವಂಥ ಅಭಿಷೇಕ ಇದೆ ಎಂಬುದಾಗಿ ಅರಿತುಕೊಳ್ಳಲಿಕ್ಕೋಸ್ಕರವಾಗಿಯೂ ನಾವು ಈ ಸಂಚಿಕೆಯನ್ನು ಆರಂಭಿಸ್ತಾ ಇದ್ದೇನೆ. ನಾನು ನಂಬುತ್ತೇನೆ, ಕರ್ತನಿಗೋಸ್ಕರವಾಗಿ ನೀವು ತ್ಯಾಗವಾಗಿ ಜೀವಿಸಲಿಕ್ಕೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಕರ್ತನು ಈ ಸಂಚಿಕೆಯಲ್ಲಿ ನಿಮ್ಮೊಳಗೆ ಉಂಟು ಮಾಡುವವರಾಗಿದ್ದಾರೆ. ನಿಮ್ಮ ಮುಖಾಂತರವಾಗಿ ನಿಮ್ಮ ಪ್ರದೇಶಗಳಲ್ಲಿ ಕರ್ತನು ಸುಧಾರಣೆಯನ್ನು ಮಾತ್ರವಲ್ಲದೆ ಪರಿವರ್ತನೆಯನ್ನು ಉಂಟು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ದೇವರಿಗೆ ನೀವು ಬೇಕು. ಇದಕ್ಕೋಸ್ಕರವಾಗಿ ನಾವು ಕರ್ತನ ಸಮ್ಮುಖದಲ್ಲಿ ಈ ಸಂದೇಶಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ, ನಾವು ವಾಕ್ಯವನ್ನು ಧ್ಯಾನಿಸೋದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆಯೊಟ್ಟಿಗೆ ಕರ್ತನ ಸಮ್ಮುಖಕ್ಕೆ ಸಮರ್ಪಿಸಿಕೊಳ್ಳೋಣ. ಜೀವುಳ್ಳ ತಂದೆಯೇ, ಇವೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ ಎಂಬುದಾಗಿ ಇಬ್ರಿಯ 1:14 ಹೇಳಲ್ಪಟ್ಟ ಪ್ರಕಾರವಾಗಿ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದುವುದಕ್ಕೋಸ್ಕರವಾಗಿ ಈ ಕಡೇ ದಿನಮಾನಗಳಲ್ಲಿ ನೀವು ಇಟ್ಟಿರುವಂತಹ ಆತ್ಮಗಳನ್ನು ರಕ್ಷಣೆಯಲ್ಲಿ ನಡೆಸಲಿಕ್ಕಾಗಿಯೂ ಉಳಿಗದ ಆತ್ಮಗಳಾಗಿ ಮಾರ್ಟಿನ್ ಲೂಥರನ ಹಾಗೆ ಧರ್ಮದಲ್ಲಿಯೂ ಜನಾಂಗದಲ್ಲಿಯೂ ದೊಡ್ಡ ಸುಧಾರಣೆಯನ್ನು, ಪರಿವರ್ತನೆಯನ್ನು ಉಂಟು ಮಾಡುವಂಥ ಅಭಿಷೇಕವನ್ನು ಈ ಸಂದೇಶವನ್ನು ಕೇಳುತ್ತಿರುವಂಥ ಒಬ್ಬೊಬ್ಬರ ಜೀವಿತದಲ್ಲೂ ಕರ್ತನೆ ನೀವು ಮಾಡ್ರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನೆ, ಒಬ್ಬೊಬ್ಬರ ಜೀವಿತದಲ್ಲಿ ಮನಸ್ಸಾಂತರಗಳು ಉಂಟಾಗಲ್ಪಡಲಿ ಅಪ್ಪ. ಆಯಾ ಪ್ರಾಂತ್ಯಗಳಲ್ಲಿ, ಆಯಾ ಸ್ಥಳಗಳಲ್ಲಿ ಕರ್ತನೆ ನಿನ್ನ ನಾಮ ಮಹಿಮೆ ಪಡಿಸುವಂತೆ ಇವರನ್ನು ಉಪಯೋಗಿಸಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿ ದೇವಜನರೇ, ವಿಶೇಷವಾಗಿ ಮಾರ್ಟಿನ್ ಲೂಥರ್ ಅವರ ಜೀವನ ಚರಿತ್ರೆ ಈ ಕಾಲದಲ್ಲಿ ಬಹಳ ಉಪಯುಕ್ತವಾದಂತಹ ಸಂಗತಿಗಳಾಗಿ ನಮಗೆ ಬೇಕಾಗಿರುವಂಥದ್ದೇ ಆಗಿದೆ. ನವೆಂಬರ್ 10, 1483 ಜರ್ಮನಿಯ ಇಸ್ಲೆಂಬೆನ್ ಅನ್ನುವಂಥ ಪ್ರಾಂತ್ಯದಲ್ಲಿ ಮಾರ್ಟಿನ್ ಲೂಥರ್ ಅವರು ಜನಿಸಲ್ಪಡ್ತಾರೆ. ಪ್ರಾರಂಭದಲ್ಲಿ ದೈವರ ಭಯ, ಭಕ್ತಿ ಉಳ್ಳಂಥ ಕುಟುಂಬದಲ್ಲಿ ಜನಿಸಲ್ಪಟ್ಟಂಥ ಇವರು ವಿದ್ಯಾಭ್ಯಾಸದಲ್ಲೂ ಸಹ ನಿಪುಣನಾಗಿದ್ದ. ಪದವಿಯನ್ನು ಪಡೆದಂಥ ಇವರು ಕರ್ತನ ಚಿತ್ತದನುಸಾರವಾಗಿ ಸೇವೆಗೋಸ್ಕರವಾಗಿ ಒಪ್ಪಿಸಿಕೊಡುವಂಥವರಾಗಿದ್ದರು. ಮುಖ್ಯವಾಗಿ ಮಾರ್ಟಿನ್ ಲೂಥರ್ ಅವರನ್ನ ನವಯುಗ ಸ್ಥಾಪಕನಾಗಿಯೂ ಧರ್ಮ ಸುಧಾರಕನಾಗಿಯೂ ಸಹ ಇಂದು ಲೋಕ ಪರಿಗಣಿಸಲ್ಪಟ್ಟಿದೆ. 1517 ಅಕ್ಟೋಬರ್ 31 ಆಲ್ ಸೈನ್ಸ್ ಡೇ ಅನ್ನುವಂತಹ ಒಂದು ಹಬ್ಬದಲ್ಲಿ ತನ್ನ ನೂತನ ಸಿದ್ಧಾಂತಗಳನ್ನು ಕುರಿತಾಗಿ ಮಾರ್ಟಿನ್ ಲೂಥರ್ ಅವರು ಪ್ರತಿನಿಧಿಸಲ್ಪಟ್ಟು ಕರ್ತನ ಪ್ರತಿನಿಧಿಯಾಗಿ ಅವರು ದೇವಾಲಯದಲ್ಲಿ ಆ ನೂತನ ಸಿದ್ಧಾಂತಗಳನ್ನು ಕರಪತ್ರಗಳಲ್ಲಿ ಬರೆದು ದೇವಾಲಯದ ಬಾಗಿಲ ಗೋಡೆಯಲ್ಲಿ ಜಡಿಯಲ್ಪಡುತ್ತಾರೆ. ಆ ಕರಪತ್ರದಲ್ಲಿದ್ದಂತಹ ಕೆಲವು ಅಂಶಗಳು ಇದಾಗಿತ್ತು. ರಕ್ಷಣೆಯು ದೇವರ ವರ, ಅದನ್ನು ನೀವು ಖರೀದಿ ಮಾಡಬೇಕಾಗಿಲ್ಲ. ಪಶ್ಚಾತ್ತಾಪ ಅನ್ನುವಂಥದ್ದು ರಕ್ಷಣೆಗೆ ಇರುವಂಥ ಒಂದೇ ಒಂದು ಮಾರ್ಗವಾಗಿದೆ. ಪಶ್ಚಾತ್ತಾಪ ಅಂದರೆ ಮಾನಸಿಕವಾಗಿ ನಾವು ಪರಿವರ್ತನೆ ಹೊಂದುವಂಥದ್ದು, ಪಾಪಕ್ಕೆ ಬೆನ್ನು ತೋರಿಸುವಂಥದ್ದು, ನಿಜವಾದಂಥ ನಂಬಿಕೆಯಿಂದ ದೇವರ ಕಡೆಗೆ ತಿಳಿದುಕೊಳ್ಳುವಂಥದ್ದಾಗಿದೆ. ನಿಜವಾದ ಪಶ್ಚಾತ್ತಾಪ ಎನ್ನುವುದು ಒಂದು ಆಂತರಿಕ ಮನಸ್ಥಿತಿ ಮತ್ತು ಮಾನಸಿಕ ತರಬೇತಿ, ಅದು ಬಾಹ್ಯದ ಶಾರೀರಿಕ ಕಾರ್ಯವಲ್ಲ. ಪಶ್ಚಾತ್ತಾಪ ಎನ್ನುವುದು ಪ್ರಪಂಚ ಹಾಗೂ ಪಾಪದಿಂದ ಕೂಡಿದ ಈ ದೇಹದೊಂದಿಗೆ ನಂಬಿಕೆ ಎಂಬ ಆತ್ಮನ ಘರ್ಷಣೆ, ನಿತ್ಯವೂ ಹೃದಯದ ನವೀಕರಣ. ಎಲ್ಲಿಯವರೆಗೆ ಪಾಪವಿರುವುದೋ ಅಲ್ಲಿ ತನಕವಾಗಿ ಪಶ್ಚಾತ್ತಾಪವೂ ಸಹ ಇರುತ್ತದೆ. ಪೋಪ್ ಅನ್ನುವಂಥವರು ಪಾಪವನ್ನು ಮನ್ನಿಸಲಿಕ್ಕೆ ಸಾಧ್ಯವಿಲ್ಲ. ನಿಜವಾದ ಪಶ್ಚಾತ್ತಾಪ ಮಾತ್ರವೇ ಕ್ಷಮಾಪಣೆಯನ್ನು ತಂದುಕೊಡುತ್ತದೆ. ಇದು ಯೇಸು ಕರ್ತನ ಕೃಪೆಯಿಂದ ಮಾತ್ರವೇ ಸಾಧ್ಯ. ಸಭೆಯು ನಿಜವಾಗಿ ಕೇವಲ ಹಣಕ್ಕೋಸ್ಕರವಾಗಿ ಇರುವಂಥದ್ದಲ್ಲ, ಕ್ರಿಸ್ತನ ಸುವಾರ್ತರಿಗಾಗಿ, ಸಭೆಯಲ್ಲಿ ವಾಕ್ಯಕ್ಕೋಸ್ಕರವಾಗಿ ಸಭೆ ಸ್ಥಾಪಿಸಲ್ಪಟ್ಟಿದೆ. ನಾವು ದೇವರನ್ನು ಶಾಂತಗೊಳಿಸಬೇಕಾಗಿಲ್ಲ, ಯಾಕಂದರೆ ಆತನು ಯಾವಾಗಲೂ ಸಹ ಕೋಪವುಳ್ಳ ನ್ಯಾಯಾಧಿಪತಿಯಾಗಿ ಇರೋದಿಲ್ಲ. ಆತನು ಎಲ್ಲರಿಗೂ ಸಹ ತಂದೆಯಾಗಿದ್ದಾನೆ. ನಮ್ಮ ರಕ್ಷಣೆಗೋಸ್ಕರವಾಗಿ ಯೇಸು ಕರ್ತ ನಮಗೋಸ್ಕರವಾಗಿ ಕೊಡಲ್ಪಟ್ಟಂಥ ತಂದೆ ಆತನು. ಆತನನ್ನು ನಾವು ನೇರವಾಗಿ ಪ್ರಾರ್ಥಿಸುವಾಗ, ಯೇಸು ಕರ್ತನ ಮುಖಾಂತರವಾಗಿ ಪ್ರಾರ್ಥಿಸುವಾಗ ಕರ್ತನು ನಮಗೆ ಕೃಪೆಯನ್ನು ತೋರಿಸುವನು, ಮಾತ್ರವಲ್ಲದೆ ಕ್ಷಮೆಯನ್ನು ಸಹ ಕೊಡುವರು. ಈ ಕ್ಷಮೆಯನ್ನು ಹೊಂದಿಕೊಳ್ಳಬೇಕಾಗಿತ್ತು ಅಂತಂದರೆ ನಾವು ಕ್ಷಮಾಪತ್ರ, ತೀರ್ಥಯಾತ್ರೆ, ವಿಶೇಷ ಕಾಣಿಕೆಗಳನ್ನು ಕೊಡುವಂಥದ್ದು, ಹಬ್ಬ ಹರಿದಿನ ಇವುಗಳ ಯಾವ ಪ್ರಯೋಜನವೂ ಇಲ್ಲ. ಇವೆಲ್ಲವೂ ಪೋಪರು ಮತ್ತು ಬೋಧಕರು ಈ ದಿನಗಳಲ್ಲಿ ಸಂಪತ್ತನ್ನು, ಹಣವನ್ನು ಕೂಡಿಸಿಕೊಳ್ಳಲಿಕ್ಕೋಸ್ಕರವಾಗಿ ಮಾತ್ರವೇ ಮಾಡ್ತಾ ಇದ್ದಾರೆ. ದೇವಾಲಯ ಎನ್ನುವಂಥದ್ದು ಅದು ಪ್ರಾರ್ಥನೆಯ ಮನೆ ಹೊರತು ಅದೊಂದು ಧರ್ಮದ ವಸ್ತುಗಳ ಮಾರಾಟದ ವ್ಯಾಪಾರದ ಕೇಂದ್ರ ಅಲ್ಲ. ಅದೊಂದು ವ್ಯವಹಾರದ ಕೇಂದ್ರವೂ ಸಹ ಅಲ್ಲ.
ದೇವರೊಂದಿಗೆ ನೀವು ನಿಖರವಾಗಿ ಯಾವ ವ್ಯಾಪಾರವನ್ನು ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ, ಬದಲಾಗಿ ರಕ್ಷಣೆಯನ್ನು ಹೊಂದುವಂಥದ್ದು ಮಾತ್ರವೇ ಸಾಧ್ಯ ಎಂಬುದಾದಂತಹ ಈ ರೀತಿಯಾದಂತಹ ತನ್ನ ಸಿದ್ಧಾಂತವನ್ನು ಆ ದಿನದಲ್ಲಿ ಪೋಪ್ ಮಾತ್ರವಲ್ಲದೆ ದೈವ ಸೇವಕರು ಎಂಬುದಾಗಿ ಹೇಳಿ ಅವರು ಜನಗಳನ್ನು ವಂಚಿಸುತ್ತಿದ್ದಂಥದ್ದನ್ನು ನೇರವಾಗಿ ಪ್ರತಿಭಟಿಸಲ್ಪಟ್ಟಂತಹ ವ್ಯಕ್ತಿ ಸಾಮಾನ್ಯವಾದಂಥವನಲ್ಲ. ಅವನು ಕರ್ತನಿಂದ ಅಭಿಷೇಕಿಸಲ್ಪಟ್ಟಂಥವನು, ಕರ್ತನಿಗೋಸ್ಕರವಾಗಿ ವೈರಾಗ್ಯವುಳ್ಳವಾಗಿ ಜೀವಿಸಲಿಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟಂಥವನು. ನೇರವಾಗಿ ದೇವರ ಮಾತುಗಳನ್ನು, ವಾಕ್ಯಗಳನ್ನು ಯಾವ ಮನುಷ್ಯರಿಗೂ ಸಹ ಪಕ್ಷಪಾತವಿಲ್ಲದಂತೆ ಸಾರಲ್ಪಟ್ಟಂಥವನು. ತಪ್ಪಾಗಿರುವುದಾದರೆ ತಪ್ಪು, ಸರಿ ಎನ್ನುವುದಾದರೆ ಸರಿ ಎಂಬುದಾಗಿ ಹೇಳಿ ಆ ಜನಗಳ ಮುಂದೆಯೇ ಹೇಳಿಬಿಡುತ್ತಿದ್ದಂತಹ ವ್ಯಕ್ತಿತ್ವ ಉಳ್ಳಂಥವನು ಸಾಮಾನ್ಯವಾದಂಥ ಮನುಷ್ಯನಲ್ಲ. ಅವನು ಕರ್ತನಿಂದ ಅಭಿಷೇಕಿಸಲ್ಪಟ್ಟಂತಹ ಮಾರ್ಟಿನ್ ಲೂಥರ್. ಹೌದು ಪ್ರಿಯರೇ, ಮಾರ್ಟಿನ್ ಲೂಥರ್ ಅವರು ಇಂದು ಜಗತ್ತಿನಲ್ಲಿ ವಿಶೇಷವಾಗಿ ಸಮಾಜ ಮಾತ್ರವಲ್ಲದೆ ಧರ್ಮ ಸುಧಾರಕರಾಗಿ ಕಾಣಿಸಲ್ಪಡುವಂಥ ವ್ಯಕ್ತಿ. ಆ ಕಾಲದಲ್ಲಿ ಪೋಪ್ ಅನ್ನುವಂಥವರು ಮಾತ್ರವೇ ರೋಮನ್ ಕ್ಯಾಥೋಲಿಕರ ಒಂದು ಪಂಗಡದಲ್ಲಿ ಆ ಒಂದು ರೋಮನ್ ಕ್ಯಾಥೋಲಿಕರ ಅನುಸರಿಸಿದಂತಹ ಯೇಸು ಕರ್ತನ ಬೋಧನೆಯಲ್ಲಿ ಪೋಪ್ರ ದುರಾಡಳಿತವಿತ್ತು. ಆ ದುರಾಡಳಿತವನ್ನು ನೇರವಾಗಿ ಖಂಡಿಸುವಂತಹ ಒಂದು ಧೈರ್ಯವನ್ನು ಯಾರೂ ಸಹ ತೋರಿಸಲ್ಪಡ್ತಾ ಇರಲಿಲ್ಲ. ಯಾಕಂದರೆ ಎಲ್ಲರಿಗೂ ಸಹ ಭಯ ಇತ್ತು. ಪೋಪು ದೇವರ ಪ್ರತಿನಿಧಿ, ಆತನ ಮುಖಾಂತರವಾಗಿ ನಮಗೆ ರಕ್ಷಣೆ ಸಿಗ್ತದೆ, ಪಾಪ ಕ್ಷಮಾಪಣೆ ಸಿಗ್ತದೆ ಎಂಬುದಾಗಿ ಹೇಳಿ ಜನಗಳೆಲ್ಲರೂ ಸಹ ನಂಬಿಕೆ ಇಡ್ತಾ ಇದ್ರು. ಈ ನಂಬಿಕೆ ಅನ್ನುವಂಥದ್ದು ಅವರ ಹೃದಯದಲ್ಲಿ ಉಂಟಾಗಿದ್ದಲ್ಲ, ಬದಲಾಗಿ ಭಯದಿಂದ ಪೋಪರನ್ನು ನಾವು ವಿರೋಧಿಸ್ತು ಅಂತಂದರೆ ನಮಗೆ ಉಳಿಗಾಲವೇ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಆ ಜನಗಳು ಎಷ್ಟು ಮುಗ್ಧತೆಯಿಂದ ದೇವರ ಸಮೀಪಕ್ಕೆ ಬರ್ತಾ ಇದ್ರು. ನಿಜವಾಗಿ ಅವರು ದೇವರಿಗಿಂತ ಪೋಪ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ರು. ಪೋಪ್ಗೆ ಅವರು ಹೆಚ್ಚು ಘನತೆಯನ್ನು, ಗೌರವವನ್ನು, ಭಕ್ತಿಯನ್ನು ಸಲ್ಲಿಸ್ತಾ ಇದ್ರು. ಯಾಕಂದರೆ ಜನಗಳು ಆ ಕಾಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂಥವರಲ್ಲ. ಕೇವಲ ಶ್ರೀಮಂತರು ಮಾತ್ರವಲ್ಲೇ ಪೋಪರು ಮಾತ್ರವೇ ಬೈಬಲ್ಗಳನ್ನು ಓದ್ತಾ ಇದ್ರು. ಲ್ಯಾಟಿನ್ ಭಾಷೆಯಲ್ಲಿ ಆ ಕಾಲದಲ್ಲಿ ಬೋಧನೆಗಳು ನಡೀತಾ ಇತ್ತು, ಸತ್ಯವೇದವು ಇತ್ತ ವಿನಃ ಆ ಲ್ಯಾಟಿನ್ ಭಾಷೆಯನ್ನು ಜರ್ಮನಿಯಲ್ಲಿ ಅನೇಕರು ವಿದ್ಯಾಭ್ಯಾಸವನ್ನು ಕಲಿಯುವಂತಹ ಸ್ಥಿತಿವಂತಿಕೆ ಇರಲಿಲ್ಲ. ಇಂಥ ಸಮಯದಲ್ಲಿ ಜನಗಳು ನಾಶವಾಗುತ್ತಿರುವಂಥದ್ದನ್ನು ಕಾಣಲ್ಪಟ್ಟಂಥ ಕರ್ತನು ತನಗೋಸ್ಕರವಾಗಿ ಆಯುಧವಾಗಿ ಉಪಯೋಗಿಸಲ್ಪಟ್ಟಂಥ ದೈವ ಮನುಷ್ಯನೇ ಮಾರ್ಟಿನ್ ಲೂಥರ್. 1515ನೇ ಇಸ್ವಿಯಲ್ಲಿ ಸಭೆಯು ಹೇರಳವಾದಂತಹ ಕ್ಷಮಾಪಣಾ ಪತ್ರಗಳನ್ನು ಐರೋಪಿನ ದೇಶದಾದ್ಯಂತ ಮಾರಾಟ ಮಾಡಲಿಕ್ಕೆ ಪ್ರಾರಂಭಿಸ್ತದೆ. ಸತ್ಯವೇದದ ಪ್ರಕಾರ ಕ್ಷಮೆ ಅನ್ನುವಂಥದ್ದು ದೇವರು ಮನುಷ್ಯನಿಗೆ ನೀಡುವಂಥ ಕ್ಷಮಾಪಣೆಯಾಗಿದೆ. ಆದರೆ ಅಂದು ಇದ್ದಂಥ ಸಭೆ ಇದನ್ನು ಅಮಾಯಕ ಮುಗ್ಧ ಜನರಿಗೆ ಯಾವುದೇ ನಾಚಿಕೆ ಇಲ್ಲದಂತೆ ನಿರ್ದಾಕ್ಷಿಣ್ಯವಾಗಿ ಮಾರಾಟವನ್ನು ಮಾಡ್ತಾ ಇರುತ್ತೆ. ಅಂದರೆ ಹಣವನ್ನು ಕೊಟ್ಟುವಂಥದ್ದು, ಆನಂತರದಲ್ಲಿ ಒಂದು ಕ್ಷಮೆ ಅನ್ನುವಂಥ ಪತ್ರವನ್ನು ತೆಗೆದುಕೊಂಡು ನಮಗೆ ಕ್ಷಮೆ ಸಿಕ್ತು ಅನ್ನುವಂಥ ರೀತಿಯಲ್ಲಿ ಜನಗಳ ಮನಸ್ಸುಗಳನ್ನು ಬಿಂಬಿಸಿರ್ತದೆ. ಇದು ಮಾತ್ರವಲ್ಲದೆ ಇದನ್ನು ಮಾರಾಟ ಮಾಡುವಂಥ ಮೊದಲು ಜನರು ಸತ್ಯವೇದವನ್ನು ಓದದಂತೆ ನಿರ್ಬಂಧನೆ ಮಾಡ್ತಾರೆ. ಅದರಲ್ಲಿರುವಂಥ ಸತ್ಯವನ್ನು ಮರೆಮಾಚಿ ಜನರನ್ನು ಮೋಸಗೊಳಿಸುವಂತಹ ಕಾರ್ಯ ಇದಾಗಿತ್ತು. ಸಭೆಯ ಭಾಷೆಯಲ್ಲಿ ಹೇಳುವುದಾದರೆ ಇದು ಒಂದು ವಿಶೇಷ ಅಧಿಕಾರ. ಒಟ್ಟಿನಲ್ಲಿ ಪೋಪ್ ಮತ್ತು ಬೋಧಕರು ಸೇರಿ ಪೋಪ್ನ ಎಲ್ಲ ಒಳ್ಳೆಯ ದಾನಗಳಿಗೆ ಬೊಕ್ಕಸವಾಗಿರುವುದಾಗಿಯೂ ಮತ್ತು ಪೋಪ್ ಜನರಿಗೆ ಕ್ಷಮಾಪಣೆಯ ಪತ್ರಗಳನ್ನು ಕೊಡಲು ಆತನು ಮಾತ್ರವೇ ಶಕ್ತನು, ಜನಗಳ ತಪ್ಪುಗಳನ್ನು ಕ್ಷಮಿಸುವಂಥ ಅಧಿಕಾರ ಪೋಪ್ಗೆ ಇದೆ ಅನ್ನುವಂಥ ರೀತಿಯಲ್ಲಿ ಜನಗಳನ್ನು ನಂಬಿಸಲಾಗಿತ್ತು. ಈ ರೀತಿಯಲ್ಲಿ ಒಂದು ಕಥೆಯನ್ನೇ ಅವರು ಸೃಷ್ಟಿ ಮಾಡಲ್ಪಟ್ಟವರಾಗಿದ್ದರು. ಅವಿದ್ಯಾವಂತರು ಮಾತ್ರ ಒಂದು ಕಟ್ಟುಕತೆಗಳನ್ನು ಪೂರ್ಣ ನಂಬುವಂತೆ ರೀತಿಯಲ್ಲಿ ಅನೇಕ ಜನಗಳನ್ನು ಯಾಮಾರಿಸಲ್ಪಟ್ಟರು. ಕ್ರಮೇಣ ಇದು ಸಭೆಗಳಲ್ಲಿ ಪಾರಂಪರ್ಯವಾಗಿ ಬೆಳೆಯಲ್ಪಟ್ಟಿತು. ಕ್ಷಮೆಯ ಪತ್ರವನ್ನು ಮಾರಾಟದ ಹೆಸರಿನಲ್ಲಿ ದೇವರ ಹೆಸರನ್ನು ಸುಲಭವಾಗಿ ಅವರು ಉಪಯೋಗಿಸಿಕೊಂಡು ಹಣವನ್ನು ಗಳಿಸ್ತಾ ಇದ್ರು. ಪೋಪ್ ಈ ಮಾರ್ಗವನ್ನು ಆಗಾಗ್ಗೆ ಉಪಯೋಗಿಸಲಿಕ್ಕೆ ತುಂಬ ಆತುರನಾಗಿದ್ದ. ಇದು ಆತ್ಮಿಕ ರೀತಿಯ ಯಜ್ಞವಾಗಿ ಜನರ ಹೃದಯದಲ್ಲಿ ದೇವರ ಭಯವನ್ನೇ ಕಸಿದುಕೊಂಡು ಬಿಡ್ತು. ಎಲ್ಲಿವರೆಗೆ ಜನರು ಅಂತರಾತ್ಮವನ್ನು ಈ ಕ್ಷಮಾಪಣೆ ಪತ್ರಗಳು ತೃಪ್ತಿಪಡಿಸ್ತಾ ಇಲ್ಲವೋ ಅಲ್ಲಿವರೆಗೂ ಜನರು ತಾವು ಮಾಡಿದ ಪಾಪಕ್ಕೆ ಅವರು ಯಾವಾಗಲೂ ಸಹ ಏಸಿಕೊಳ್ಳುತ್ತಾ ಇರಲಿಲ್ಲ. ಐರೋಪ್ಯ ಖಂಡದಲ್ಲಿ ದೊಡ್ಡದಾದಂಥ ಬಲಶಾಲಿಯಾದಂತಹ ಜರ್ಮನಿ ಪ್ರದೇಶ ಆರ್ಚ್ ಬಿಷಪ್ ಆದ ಆಲ್ಬ್ರೆಕ್ಟ್ ಅನ್ನುವಂತಹ ಪೋಪ್ರಿಂದ ಕ್ಷಮಾಪಣಾ ಪತ್ರವನ್ನು ಖರೀದಿಸ್ತಾ ಇದ್ದ. ಈತನು ಜರ್ಮನಿಯ ಚಾನ್ಸಲರ್ ಸಹ ಆಗಿದ್ದ. ಅಂದರೆ ಜರ್ಮನಿಯ ಆ ಒಂದು ದೇಶದ ಆಡಳಿತವನ್ನು ನಿಯಂತ್ರಣ ಪಡ್ತಾ ಇದ್ದ. ಈತನ ನಿಯಂತ್ರಣದಲ್ಲಿ ಜರ್ಮನಿ ದೇಶ ಇತ್ತು.
ಈ ಕ್ಷಮಾಪಣೆ ಪತ್ರಗಳ ಮಾರಾಟಕ್ಕೆ ಎಲ್ಲ ರೀತಿಯ ವ್ಯಾಪಾರ ತಂತ್ರಗಳನ್ನು ಅಳವಡಿಸಿಕೊಳ್ಳಲಾಗಿತ್ತು. ಜರ್ಮನಿಯ ಆರ್ಚ್ ಬಿಷಪ್ ಟೆಟ್ ಜೆಲ್ ಅನ್ನುವಂತಹ ಒಬ್ಬ ಬುದ್ಧಿವಂತನಾದಂತಹ ಮನುಷ್ಯನಿಗೆ ಈ ವ್ಯಾಪಾರದ ಕೆಲಸವನ್ನು ಮಾಡಲಿಕ್ಕಾಗಿ ನೇಮಿಸಿಕೊಳ್ಳುತ್ತಾನೆ. ಟೆಟ್ ಜೆಲ್ ಅನ್ನುವಂಥವನು ಡೊಮಿನಿಕ್ ಅನ್ನುವಂತಹ ಬೋಧಕನ ಕೈ ಕೆಳಗಡೆ ಇದ್ದಂಥವನು ಮಾತ್ರವಲ್ಲದೆ ಇವನು ಸಹ ಬೋಧಕನಾಗಿದ್ದನು. ಇವನು ಪೋಪ್ರಂತೆ ಉಡುಪನ್ನು ಧರಿಸಿಕೊಂಡು ವೇಷವನ್ನು ಹಾಕಿಕೊಂಡು ಕನ್ಯಾಸ್ತ್ರೀಯರು ಅಂದರೆ ರೋಮನ್ ಕ್ಯಾಥೋಲಿಕರಲ್ಲಿ ಸಿಸ್ಟರ್ ಎಂಬುದಾಗಿ ಹೇಳಿ ಮದುವೆ ಆಗದೇ ಇರ್ತಾರಲ್ವ, ಅಂಥವರ ಜೊತೆಯಲ್ಲಿ ಪೋಪನ ಚಿಹ್ನೆಯನ್ನು, ಕೆಂಪು ಭಿತ್ತಿಪತ್ರಗಳನ್ನು ಸಹ ಮಾತ್ರ ಶಿಲುಬೆಯನ್ನು ಹಿಡಿದುಕೊಂಡು ಜರ್ಮನಿಯ ಹಳ್ಳಿಗಳಲ್ಲಿಯೂ ಸಹ ಸಂಚರಿಸ್ತಾ ಇದ್ರು. ಅವನು ಹೋದ ಎಲ್ಲ ಸ್ಥಳಗಳಲ್ಲಿಯೂ ಸಹ ದೇವಾದಿ ದೇವನೇ ಬಂದವರು, ದೇವದೂತನೇ ಬಂದವರು ಎಂಬುದ ರೀತಿಯಲ್ಲಿ ಈ ಟೆಟ್ ಜೆಲ್ ಮತ್ತು ಆತನ ಜೊತೆಯಲ್ಲಿರುವಂಥವ್ರನ್ನ ಜನಗಳು ಸ್ವಾಗತಿಸ್ತಾ ಇದ್ರು. ಬೋಧಕರು ಮಾತ್ರವಲ್ಲದೆ ಕನ್ಯಾಸ್ತ್ರೀಯರು, ನ್ಯಾಯವಾದಿಗಳು, ಗಂಡಸರು, ಹೆಂಗಸರು ಹೀಗೆ ಎಲ್ಲರೂ ಸಹ ಆತನನ್ನು ಬಹಳವಾಗಿ ಸಂತೋಷವಾಗಿ ಸಡಗರಿಂದ ಸ್ವಾಗತಿಸ್ತಾ ಇದ್ರು. ಟೆಟ್ ಜೆಲ್ ಕ್ಷಮಾಪಣಾ ಪತ್ರಗಳನ್ನು ಪರಲೋಕಕ್ಕೆ ಇರುವಂಥ ಮಾರ್ಗ ಎಂಬುದಾಗಿ ಹೇಳಿ ಮಾರಾಟವನ್ನು ಮಾಡ್ತಾ ಇದ್ದ. ಸಾವಿರಾರು ಜನರು ತಮ್ಮ ಕಷ್ಟಾರ್ಜಿತದಿಂದ ಗಳಿಸಿದ ಹಣದಿಂದ ಈ ಕ್ಷಮಾಪಣಾ ಪತ್ರವನ್ನು ಖರೀದಿ ಮಾಡ್ತಾ ಇದ್ರು. ಅವನಿಗೆ ಜನರಿಗೆ ನೀವು ಯಾವುದೇ ರೀತಿಯಲ್ಲಿ ಸಹ ಪಾಪವನ್ನು ಮಾಡಿದ್ರೂ ಪರವಾಗಿಲ್ಲ, ಈ ಒಂದು ಕ್ಷಮಾಪಣೆಯ ಪತ್ರವನ್ನು ಪಡ್ಕೊಂಡು ಬಿಟ್ರೆ ಸಾಕು, ಪೋಪ್ ನಿಮ್ಮನ್ನು ಕ್ಷಮಿಸಿಬಿಡ್ತಾರೆ, ಪೋಪ್ ಕ್ಷಮಿಸಿದರೆ ದೇವರೇ ಕ್ಷಮಿಸಿದ ಹಾಗೆ ಅನ್ನುವಂಥ ರೀತಿಯಲ್ಲಿ ಜನಗಳಿಗೆ ಹೇಳಿ ಈ ಒಂದು ಕ್ಷಮಾಪತ್ರವನ್ನು ಮಾರಾಟ ಮಾಡ್ತಾ ಇದ್ದ. ಅದು ಮಾತ್ರವಲ್ಲದೆ ಎಲ್ಲ ಪಾಪಗಳು ಸಹ ನಿಮ್ಮನ್ನು ಬಿಟ್ಟು ಹೋಗಲ್ಪಡ್ತದೆ, ಮಾತ್ರವಲ್ಲದೆ ನಿಮ್ಮ ಪೂರ್ವಿಕರು ಅನೇಕರು ಪಾಪ ಕ್ಷಮಾಪಣೆ ಇಲ್ಲದಂತೆ ನರಕದಲ್ಲಿ ಇದ್ದಾರೆ, ಅಂಥವರಿಗೋಸ್ಕರವಾಗಿಯೂ ಸಹ ನೀವು ಹಣವನ್ನು ಕೊಟ್ಟು ಕ್ಷಮಾಪಣೆ ಪತ್ರವನ್ನು ಬೇಡಿಕೊಳ್ಳುತ್ತು ಅಂತಂದರೆ ಅವರ ಪಾಪಗಳು ಸಹ ಕ್ಷಮಿಸಲ್ಪಟ್ಟು ನರಕದಿಂದಲೂ ಕೂಡ ಅವರು ಬಿಡುಗಡೆಯಾಗಿ ಸ್ವರ್ಗದಲ್ಲಿ ಸೇರ್ತಾರೆ ಅನ್ನುವಂಥ ರೀತಿಯಲ್ಲಿ ಅವರ ಹೃದಯಗಳಲ್ಲಿ ನಂಬಿಕೆಯನ್ನು ಬಿತ್ತಿದ್ದ. ಕೆಲವು ದೇಶಗಳಿಂದ ಕೂಡಿದಂಥ ಯುರೋಪ್ ಪೋಪ್ ಮಾತ್ರವಲ್ಲದೆ ಆಯಾ ದೇಶದ ರಾಜರು ಮತ್ತು ಚಕ್ರವರ್ತಿಗಳು ಎಲ್ಲರಿಂದಲೂ ಸಹ ಆಳಲ್ಪಡ್ತಾ ಇತ್ತು. ಪೋಪ್ರು 100 ವರ್ಷಗಳಿಂದ ಯುರೋಪಿನ ಎಲ್ಲ ದೇಶಗಳ ಮೇಲೆ ನ್ಯಾಯಾಂಗಬದ್ಧವಾಗಿ ಹಣದ ವಿಷಯದಲ್ಲಿ ತನ್ನ ಹಿಡಿತವನ್ನು ಇಟ್ಟುಕೊಂಡಿದ್ದರು. ಆಡಳಿತ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿದ್ದರು. ಯುರೋಪ್ ದೇಶದ ಪ್ರತಿಯೊಂದು ಭಾಗದಲ್ಲಿಯೂ ಸಹ ಅಧಿಕವಾದಂಥ ಉತ್ತಮವಾದಂಥ ಭೂಮಿಯನ್ನು ಈ ಪೋಪರು ಹೊಂದಿಕೊಂಡಿದ್ದರು. ವಿವಿಧ ರೀತಿಯಲ್ಲಿ ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಮೋಸವನ್ನು ಮಾಡುವಂಥದ್ದು, ಹಣಗಳನ್ನು ಮನುಷ್ಯರಿಂದ ಅವರು ಕಿತ್ತುಕೊಳ್ಳುವಂಥದ್ದು, ಜನಗಳನ್ನು ಲೂಟಿ ಮಾಡುವಂಥದ್ದು ಮಾತ್ರವಲ್ಲದೆ ಇವರು ಆದಾಯವನ್ನು ಹೆಚ್ಚು ಮಾಡಿಕೊಂಡು ಎಲ್ಲ ದೇಶಗಳಲ್ಲೂ ಸಹ ತಮ್ಮ ಸ್ವತ್ತನ್ನು ಸಂಪಾದಿಸುವಂಥದ್ದೇ ಇವರ ಧ್ಯೇಯ ಗುರಿಯಾಗಿತ್ತು. ಆ ಕಾಲದಲ್ಲಿ ಯುರೋಪಿನಾದ್ಯಂತ ಜನಗಳು ಬಹಳ ದೇವರಿಗೆ ಭಯಭಕ್ತಿಯುಳ್ಳವರಾಗಿದ್ದರು. ಅದರಲ್ಲಿ ಮುಖ್ಯವಾಗಿ ರೋಮನ್ ಕ್ಯಾಥೋಲಿಕ ಸಮುದಾಯದವರು. ಅವರು ದೇವರಿಗೆ ಭಯಭಕ್ತಿಯನ್ನು ತೋರಿಸಿದ ಪ್ರಕಾರವಾಗಿ ಪೋಪ್ನನ್ನು ದೇವರ ದೂತನು ಎಂಬುದಾಗಿ ನಂಬಿಕೆ ಇಟ್ಟಿದ್ದರು. ಪೋಪ್ನಿಗೂ ಸಹ ದೇವರಿಗೆ ತೋರಿಸುವಷ್ಟೇ ಭಯಭಕ್ತಿಯನ್ನು ತೋರಿಸ್ತಾ ಇದ್ರು. ಮಾತ್ರವಲ್ಲದೆ ಪೋಪ್ ನಡೆದುಕೊಂಡು ಹೋಗುವಾಗ ಅವನಿಗೆ ಅಡ್ಡ ಬೀಳ್ತಾ ಇದ್ರು, ಕೈ ಮುಗಿತಾ ಇದ್ರು, ಪೋಪ್ನ ಪಾದಗಳನ್ನು ಸಹ ಅವರು ಹಿಡಿದುಕೊಂಡು ಮುತ್ತಿಕ್ತಾ ಇದ್ರು. ಈ ರೀತಿಯಲ್ಲಿ ಪೋಪ್ನನ್ನು ಬಹಳವಾಗಿ ದೇವರ ಪ್ರತಿನಿಧಿ ಎಂಬುದಾಗಿ ಹೇಳಿ, ದೇವದೂತನೆಂಬುದಾಗಿ ಹೇಳಿ ಅವರು ಜನಗಳು ನಂಬಿಕೊಂಡು ಬಿಟ್ಟಿದ್ರು. ಟೆಟ್ ಜೆಲ್ ತನ್ನನ್ನು ಸಂಪರ್ಕಿಸುತ್ತಿದ್ದಂಥವರ ಸ್ಥಿತಿಗಳ ಬಗ್ಗೆ ಅವನು ಅರಿತುಕೊಳ್ತಾ ಇದ್ದ. ಅವರು ಯಾವ ರೀತಿಯಲ್ಲಿದ್ದಾರ ಆ ಯೋಗ್ಯತೆಗೆ ಅನುಸಾರವಾಗಿ ಕ್ಷಮಾಪತ್ರವನ್ನು ಕೊಟ್ಟು ಹಣವನ್ನು ತೆಗೆದುಕೊಳ್ತಾ ಇದ್ದ. ಸಾಮಾನ್ಯವಾಗಿ ಹೇಳಿತು ಅಂತಂದರೆ ಚಿಕ್ಕವರಿಂದ ಅವರಿಗೆ ಕ್ಷಮಾಪಣೆಯನ್ನು ಕೊಟ್ಟು ಆ ಚಿಕ್ಕವರಿಂದ ಸಲ್ಲಿಸಬೇಕಾದಂಥ ಸ್ವಲ್ಪ ಹಣವನ್ನು ತೆಗೆದುಕೊಳ್ಳುವಂಥದ್ದು. ದೊಡ್ಡವರು ಹೋಯಿತು ಅಂತಂದರೆ ದೊಡ್ಡದಾಗಿ ಪತ್ರಗಳನ್ನು ಕ್ಷಮಾಪತ್ರವನ್ನು ಕೊಟ್ಟು ಅವರ ಬಳಿಯಲ್ಲಿ ಹಣವನ್ನು ದೊಡ್ಡದಾಗಿ ಇರಿಸಿಕೊಳ್ಳುವಂಥದ್ದು. ಈ ಕಾರ್ಯವನ್ನು ಟೆಟ್ ಜೆಲ್ ಪ್ರತಿದಿನವೂ ಸಹ ಮಾಡ್ತಾ ಇದ್ದ. ಮರಣ ಹೊಂದಿದ ನಂತರದಲ್ಲಿ ನಿಮ್ಮ ತಂದೆ ತಾಯಿಗಳು ಸಹ ಇತರ ಸಂಬಂಧಿಗಳ ಜೊತೆಯಲ್ಲಿ ಅವರು ನರಕದಲ್ಲಿ ಇರ್ತಾರಲ್ವಾ, ಅವರನ್ನು ಸಹ ನೀವು ಕ್ಷಮಾಪಣೆ ಪತ್ರದ ಮುಖಾಂತರವಾಗಿ ಬಿಡಿಸಬಹುದು ಎಂಬುದಾಗಿ ಹೇಳಿ ಸಹ ಜನರ ಮೇಲೆ ಅವರು ಆ ನಂಬಿಕೆಯ ಮಾತುಗಳನ್ನು ಹೇಳಿ ಜನಗಳನ್ನು ನಂಬಿಸಿ ಬಿಟ್ಟಿದ್ದರು. ಮುಖ್ಯವಾಗಿ ಹೇಳಿತು ಅಂದರೆ ಆ ಜನಗಳೆಲ್ಲ ಮನಸ್ಸುಗಳನ್ನು ಇವರು ತಮ್ಮ ವಶದಲ್ಲಿ ಇಟ್ಟುಕೊಂಡಿದ್ದರು. ನಾವು ಅಧಿಕವಾಗಿ ಶಿಕ್ಷಿಸಲ್ಪಟ್ಟು ವೇದನೆಯನ್ನು ಅನುಭವಿಸುತ್ತಿದ್ದೇವೆ, ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡಬಾರ್ದವೇ? ನಾವು ನಿಮ್ಮನ್ನು ಸಾಕಿ ಸಲಹಿದ್ದೇವಲ್ವಾ, ನಿಮಗೋಸ್ಕರವಾಗಿ ನಮ್ಮ ಆಸ್ತಿ ಪಾಸ್ತಿಗಳೆಲ್ಲವನ್ನೂ ಸಹ ಬಿಟ್ಟು ಬಂದಿದ್ದೇವೆ. ಈ ರೀತಿಯಲ್ಲಿ ನರಕದಲ್ಲಿರುವಂಥ ನಿಮ್ಮ ತಂದೆ ತಾಯಿಗಳೆಲ್ಲರೂ ಸಹ ನಿಮ್ಮನ್ನು ಬೇಡಿಕೊಳ್ತಾ ಇದ್ದಾರೆ. ಇದನ್ನು ನೀವು ಕೇಳಿಸಿಕೊಳ್ತಾ ಇಲ್ವಾ? ಕ್ಷಮಾಪತ್ರವನ್ನು ತೆಗೆದುಕೊಳ್ಳ್ರಿ, ಹಣವನ್ನು ಕೊಡ್ರಿ. ಈಗ ನೀವು ಕ್ಷಮಾಪತ್ರವನ್ನು ತೆಗೆದುಕೊಳ್ಳುವುದಾಯಿತು ಅಂದರೆ ಸತ್ತು ನರಕದಲ್ಲಿರುವಂಥ ನಿಮ್ಮ ತಂದೆ ತಾಯಿಗಳು, ಪಿತೃಗಳು, ಹಿರಿಯರು ಎಲ್ಲರೂ ಸಹ ಅವರು ಸ್ವರ್ಗಕ್ಕೆ ಹೋಗಲ್ಪಡ್ತಾರೆ. ಅವರಿಗೆ ನರಕದಲ್ಲೂ ಸಹ ಕ್ಷಮೆಯನ್ನು ನೀಡುವಂಥ ಅಧಿಕಾರ ಇರುವಂಥದ್ದು ಪೋಪ್ ಈ ಕ್ಷಮಾಪತ್ರಕ್ಕೆ ಮಾತ್ರವೇ ಎಂಬುದಾಗಿ ಹೇಳಿ
ಟೆಟ್ಜೆಲ್ ಜನಗಳ ಭಾವನೆಗಳನ್ನು ತನ್ನ ಕಡೆಗೆ ಸೆಳೆದುಕೊಂಡನು. ವಿಟನ್ಬರ್ಗ್ ಮತ್ತು ಜರ್ಮನಿಯಲ್ಲಿ 2 ವರ್ಷಗಳ ಕಾಲ ಯಾವುದೇ ವಿರೋಧಿಯಿಲ್ಲದ ಹಾಗೆ ಟೆಟ್ಜೆಲ್ ಅವಿರತವಾಗಿ ಈ ವ್ಯಾಪಾರವನ್ನು ಮುಂದುವರಿಸ್ತಾನೆ. ಜರ್ಮನಿಯ ಅನೇಕ ನಿಷ್ಠಾವಂತರಿಗೆ ಕ್ಷಮಾಪತ್ರಗಳ ಮಾರಾಟವನ್ನು ಮಾಡ್ತಾನೆ. ಈ ಸಮಯದಲ್ಲಿ ಕೆಲವರು ನಿಷ್ಠಾವಂತರು, ಪ್ರಾಮಾಣಿಕರು ಇದನ್ನು ವಿರೋಧಿಸಿದರೂ ಸಹ ಅವರು ಬಹಿರಂಗವಾಗಿ ವಿರೋಧಿಸೋದಿಲ್ಲ. ಕಾರಣ ಪೋಪ್ನನ್ನು ದೇವರ ಸೇವಕನು ಮಾತ್ರ, ದೇವರ ಪ್ರತಿನಿಧಿ ಎಂಬುದಾಗಿ ಅಂದುಕೊಂಡಿದ್ದರು. ಅದು ಮಾತ್ರವಲ್ಲದೆ ಪೋಪ್ನನ್ನು ವಿರೋಧಿಸಿ ನಿಲ್ಲಿಸುವಂತಹ ಯಾವ ಧೈರ್ಯವೂ ಸಹ ಅವರಿಗೆ ಇರಲಿಲ್ಲ. ಯಾಕಂದರೆ ಅವರಿಗೆ ಜ್ಞಾನ ಇರಲಿಲ್ಲ, ಓದಿ ಬರಹಗಳ ತಿಳುವಳಿಕೆ ಇರಲಿಲ್ಲ. 1517 ಜೂನ್ ತಿಂಗಳಿನಲ್ಲಿ ಟೆಟ್ಜೆಲ್ ಜೂಟಕ್ಬಾಕ್ ಅನ್ನುವಂತಹ ನಗರಕ್ಕೆ ಬರ್ತಾನೆ. ಇದು ವಿಟನ್ಬರ್ಗ್ ಅನ್ನುವಂತಹ ಸ್ಥಳದಿಂದ ಸುಮಾರು 4 ಮೈಲಿ ದೂರದಲ್ಲಿತ್ತು. ಇಲ್ಲಿ ಮಾರ್ಟಿನ್ ಲೂಥರ್ ಅನ್ನುವಂತಹ ಒಬ್ಬ ದೇವ ಸೇವಕ ಇರುತ್ತಾನೆ. ಯೇಸು ಕ್ರಿಸ್ತನ ಬೋಧನೆ ಕುರಿತಾಗಿ ಆತನ ಸ್ಪಷ್ಟವಾದಂತಹ ಮಾತುಗಳಿಂದ ಅನೇಕ ಜನಗಳು ಕರ್ತನ ಕಡೆಗೆ ಮನದಿರುಗಲ್ಪಡ್ತಾ ಇರ್ತಾರೆ. ಅಂದು ಮಾರ್ಟಿನ್ ಲೂಥರ್ ಅವರು ಅನೇಕ ಯವನಸ್ಥರನ್ನ ಕರ್ತನ ಕಡೆಗೆ ವಿಟನ್ಬರ್ಗ್ ಪ್ರದೇಶದಲ್ಲಿ ನಡೆಸಲ್ಪಡ್ತಾ ಇರ್ತಾರೆ. ಮಾರ್ಟಿನ್ ಲೂಥರ್ ಅವರು ಓರ್ವ ಉಪನ್ಯಾಸಕರಾಗಿದ್ದರು. ಆ ಒಂದು ವಿಟನ್ಬರ್ಗ್ನ ಯೂನಿವರ್ಸಿಟಿಯಲ್ಲಿ ಉತ್ತಮವಾದಂಥ ಬೋಧಕರು ಸಹ ಆಗಿದ್ದರು. ವಿಟನ್ಬರ್ಗ್ ನಗರವು ದೈವಭಕ್ತನಾದಂತಹ ಫ್ರೆಡರಿಕ್ ಅನ್ನುವಂತಹ ಒಬ್ಬ ಅರಸನ ಕೇಂದ್ರವಾಗಿತ್ತು. ತನ್ನ ಜನರಿಗೆ ಉತ್ತಮವಾದಂಥ ಜ್ಞಾನದ ಬೆಳಕು ದೊರೆಯಬೇಕೆಂತೇಳಿ ವಿಟನ್ಬರ್ಗ್ ವಿಶ್ವವಿದ್ಯಾನಿಲಯವನ್ನು ಆತನು ಸ್ಥಾಪನೆ ಮಾಡಿದ್ದ. ಮತ್ತು ಆ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಮಾರ್ಟಿನ್ ಲೂಥರ್ ಅವನನ್ನು ಮಹಾ ಉಪನ್ಯಾಸಕರಾಗಿ ಸಹ ಆರಿಸಿ ತೆಗೆದುಕೊಂಡಿದ್ದ. ಫ್ರೆಡರಿಕ್ ಸಾಕ್ಸೋನಿಯಾದ ಬಲಶಾಲಿಯಾದಂತಹ ಅರಸನು ಕೂಡ ಆಗಿದ್ದಂಥವನು. ಟೆಟ್ಜೆಲ್ ಜೂಟರ್ಬಾರ್ಗ್ ಅನ್ನುವಂಥ ಸ್ಥಳದಲ್ಲಿ ಕ್ಷಮಾಪತ್ರಗಳನ್ನು ಮಾರಾಟ ಮಾಡ್ತಾ ಇರ್ತಾನೆ. ವಿಟನ್ಬರ್ಗ್ನಿಂದ ಜೂಟರ್ಬಾರ್ಗ್ ಅನ್ನುವಂತಹ ಸ್ಥಳಕ್ಕೆ ಅನೇಕ ಜನಗಳು ಬಂದು ಈ ಕ್ಷಮಾಪನಾ ಪತ್ರವನ್ನು ಖರೀದಿ ಮಾಡ್ತಾರೆ. ಲೂಥರ್ ಅವರು ಪ್ರತಿದಿನವೂ ಸಹ ಇದನ್ನು ಗಮನಿಸ್ತಾ ಇರ್ತಾರೆ. ಸಭೆಯು ಜನರನ್ನು ಪ್ರಾಮುಖ್ಯವಾಗಿ ಆತ್ಮರಕ್ಷಣೆ ಬಗ್ಗೆ ಮಾತನಾಡಬೇಕು ಹೊರತು ಈ ರೀತಿಯಲ್ಲಿ ಹಣದ ಕುರಿತಾಗಿ ಕ್ಷಮಾಪತ್ರವನ್ನು ನೀಡಿ ಕ್ಷಮೆಯನ್ನು ಹಣಪತ್ರಕ್ಕೆ ಮಾರಲ್ಪಡುತ್ತಾ ಇದ್ದಾರಲ್ವಾ ಎಂಬುದಾಗಿ ಹೇಳಿ ಲೂಥರನ ಮನಸ್ಸಿನಲ್ಲಿ ಅನೇಕ ಅಸಮಾಧಾನಗಳು ಉಂಟಾಗಲ್ಪಡ್ತದೆ. ಆದರೆ ಆತನಿಗೆ ಇನ್ನೂ ಸುಮ್ಮನಾಗಿ ಇರಲಿಕ್ಕೆ ಸಾಧ್ಯವಾಗಲಿಲ್ಲ. ದಿನೇ ದಿನ ಈ ಕಾರ್ಯಗಳು ನಡೀತಾ ಇರುವಂಥದ್ದನ್ನು ಗಮನಿಸಲ್ಪಟ್ಟಂತಹ ಲೂಥರ್ ಇದನ್ನು ಪ್ರತಿರೋಧವನ್ನು ತೋರ್ಲಿಕ್ಕೋಸ್ಕರವಾಗಿ ಮುಂದಾಗಲ್ಪಡ್ತಾನೆ. ಭಾನುವಾರದ ಒಂದು ಆರಾಧನೆಯಲ್ಲಿ ಲೂಥರ್ ಅವರು ಈ ಕ್ಷಮಾಪಣಾ ಪತ್ರಗಳ ವಿಷಯವಾಗಿ ಈ ಕಾಗದದ ಚೂರಿಗೆ ಯಾವುದೇ ಕಿಮ್ಮತ್ತು ಇಲ್ಲವೆಂದು ನ್ಯಾಯಾಧಿಪತಿಯಾದ ದೇವರ ಮುಂದೆ ಇದ್ದು ನಿಲ್ಲಲಾಗದು ಎಂದು ಘೋಷಿಸಿದರು. ದೇವರ ಬಳಿಯಲ್ಲಿ ನಾವು ಚೌಕಾಸಿ ಮಾಡಲಿಕ್ಕೆ ಆಗೋದಿಲ್ಲ. ದೇವರು ವ್ಯಾಪಾರಸ್ಥನಲ್ಲ, ಆತನು ನ್ಯಾಯ ತೀರಿಸುವ ದೇವರು. ಆತನು ನಮ್ಮ ತಂದೆ, ನೀವು ಆತನ ಮಕ್ಕಳು. ನಿಮ್ಮ ಹಣ ದೇವರಿಗೆ ಬೇಕಾಗಿಲ್ಲ. ನಿಮಗೆ ಕ್ಷಮಾಪಣೆ ಬೇಕಾದರೆ ನೀವು ಕ್ಷಮಾಪತ್ರವನ್ನು ಖರೀದಿ ಮಾಡಬೇಡ್ರಿ, ಬದಲಾಗಿ ಪಶ್ಚಾತ್ತಾಪಪಟ್ಟು ಮನಸ್ಸಂತರೊಡ್ರಿ, ಪಶ್ಚಾತ್ತಾಪ ಪಡ್ರಿ, ನಿಮ್ಮ ಪಾಪಗಳನ್ನು ಆರೈಕೆ ಮಾಡ್ರಿ, ದೇವರು ಕ್ಷಮಿಸಲ್ಪಡ್ತಾರೆ. ಮಾತ್ರವಲ್ಲ, ಕ್ಷಮೆ ಎನ್ನುವಂಥದ್ದು ದೇವರಿಂದ ಸಿಗಲ್ಪಡುವಂತಹ ಉಚಿತವಾದಂತಹ ಉಡುಗೊರೆಯಾಗಿದೆ ಎಂಬುದಾಗಿ ಹೇಳಿ ಆ ಒಂದು ಭಾನುವಾರದ ಸಭೆಯಲ್ಲಿ ಜನಗಳಿಗೆಲ್ಲರಿಗೂ ಸಹ ಬೋಧಿಸಲ್ಪಡ್ತಾನೆ. ಕ್ಷಮಾಪಣಾ ಪತ್ರಗಳಿಗೆ ಕಿಂಚಿತ್ತು ಬೆಲೆ ಇಲ್ಲವೆಂದು ಹೇಳಿದ ಸಂಗತಿಯನ್ನು ಕೇಳಿದ ಟೆಟ್ಜೆಲ್ ಭಯಂಕರವಾದ ಕೋಪ ಬಂತಾರೆ. ಲೂಥರ್ನ ಮೇಲೆ ಟೆಟ್ಜೆಲ್ ಬಹಳವಾಗಿ ಕೋಪಿಸಿಕೊಂಡು ತಾನು ಲೂಥರ್ನಂಥವರನ್ನ ಸುಟ್ಟು ಬಿಡುವ ವಿಶೇಷವಾದ ಅಧಿಕಾರವನ್ನು ಪೋಪ್ರಿಂದ ಹೊಂದಿಕೊಂಡಿದ್ದೇನೆ ಅಂತೇಳಿ ಎಲ್ಲ ಜನಗಳಿಗೂ ಸಹ ಹೇಳುತ್ತಾನೆ. ಇದಕ್ಕೆ ಲೂಥರ್ ಅವರು, ತನಗೆ ಈ ಬಗ್ಗೆ ಯಾವುದೇ ಭಯವಿಲ್ಲ, ನೀವು ಸುಟ್ಟರೂ ಸಹ ಪರವಾಗಿಲ್ಲ, ನಾನು ಇದನ್ನು ವಿರೋಧಿಸುತ್ತೇನೆ. ಮಾತ್ರವಲ್ಲ, ಕ್ಷಮಾಪತ್ರಗಳ ವಿರುದ್ಧವಾಗಿ ಬೋಧನೆಯನ್ನು, ಕರಪತ್ರಗಳನ್ನು ಲೂಥರ್ ಅವರು ಹಂಚಲಿಕ್ಕೆ ಪ್ರಾರಂಭಿಸ್ತಾರೆ. ಲೂಥರ್ ಅವರ ದಿಟ್ಟತನದ ಹೇಳಿಕೆಗೆ ಟೆಟ್ಜೆಲ್ ಅಲುಗಾಡಿಸಿದರು, ತನ್ನ ಮಾರಾಟವನ್ನು ಮುಂದುವರಿಸಿದರು. ಜರ್ಮನಿಯ ಆರ್ಚ್ ಬಿಷಪ್ ಆದಂತಹ ಆಲ್ಬ್ರೆಕ್ಟ್ ರವರಿಗೆ ಈ ಮಾರಾಟವನ್ನು ನಿಲ್ಲಿಸಬೇಕಂತೇಳಿ ಲೂಥರ್ ಅವರು ಪತ್ರವನ್ನು ಬರೀತಾರೆ. ಆದರೆ ಈ ಮಾರಾಟವು ಜನರ ಹೃದಯದಲ್ಲಿ ಕ್ಷಮಾಪಣಾ ಪತ್ರದ ಸತ್ಯವನ್ನು ಕುರಿತು, ಕ್ರೈಸ್ತ ಜೀವಿತದ ಮೂಲ ತತ್ವಗಳ ಸತ್ಯವನ್ನು ಕುರಿತಾಗಿಯೂ ತಿಳಿದುಕೊಳ್ಳಬೇಕೆಂಬ ಕುತೂಹಲ ಅಧಿಕವಾಯಿತು. ಯುರೋಪಿನ ಜನರು ಶುದ್ಧ ಹಾಗೂ ಸರಳವಾದ ಸತ್ಯವೇದದ ಸತ್ಯದೆಡೆಗೆ ಹಿಂತಿರುಗಲು ಆಶಿಸಿದರು. ಮಾರ್ಟಿನ್ ಲೂಥರ್ ಜನರ ಈ ದಾಹವನ್ನು ಕಂಡುಕೊಂಡರು ಮತ್ತು ಜನರ ಈ ಅಗತ್ಯತೆಗಳನ್ನು ಪೂರೈಸಲಿಕ್ಕಾಗಿ ನಿರ್ಧಾರ ಮಾಡಿದರು. ಈ ಕ್ಷಮಾಪನಾ ಪತ್ರಗಳ ಸತ್ಯದ ಕುರಿತಾಗಿ ಲೇಖನವನ್ನು ಕರಪತ್ರದ ಮುಖಾಂತರವಾಗಿ ಪ್ರಕಟ ಮಾಡುತ್ತಾರೆ. ಆ ಸಮಯದಲ್ಲಿ ಈ ವಿಷಯದ ಬಗ್ಗೆ ಮಾರ್ಟಿನ್ ಲೂಥರ್ ಅವರು ಪೂರ್ಣವಾದಂತಹ ತಿಳುವಳಿಕೆಯನ್ನು ಹೊಂದಿಕೊಂಡಿರಲಿಲ್ಲ.
ಲೂಥರ್ ಅವರು ಕರಪತ್ರಿಕೆ ಯುರೋಪಿನ ಎಲ್ಲ ಸ್ಥಳಗಳಲ್ಲೂ ಸಹ ಆವರಿಸಿಕೊಳ್ಳುತ್ತದೆ. ವಿಟನ್ಬರ್ಗ್ ಸಿಟಿ ಮಾತ್ರವಲ್ಲದೆ ಕ್ಯಾಸೆಡ್ ಚರ್ಚ್ ಅನ್ನುವಂಥ ಸ್ಥಳದಲ್ಲಿ 1517 ಇಸ್ವಿಯಲ್ಲಿ ಆಲ್ ಸೇಂಟ್ಸ್ ಡೇ ಅನ್ನುವಂತಹ ಹಬ್ಬ ಇರ್ತದೆ. ಸಾವಿರಾರು ಜನಗಳು ವಿಟನ್ಬರ್ಗ್ನ ದೇವಾಲಯದ ಪ್ರವೇಶ ದ್ವಾರದ ಬಳಿಯಲ್ಲಿ ಬರ್ತಾರೆ. ಇದನ್ನು ಕಂಡಂತ ಮಾರ್ಟಿನ್ ಲೂಥರ್ ಅವರು ಜನರ ಗುಂಪಿನ ಒಳಗಡೆಯಿಂದ ನುಗ್ಗಿ ಹೋಗಿ ಕರಪತ್ರದ ಪ್ರತಿಯನ್ನೇ ಜಡಿದು ಸುತ್ತಿಗೆಯ ಶಬ್ದವು ಜನರನ್ನು ಬಾಗಿಲಿನ ಬಳಿಗೆ ಧಾವಿಸುವಂತೆ ಮಾಡುತ್ತದೆ. ಅಷ್ಟು ಭದ್ರವಾಗಿ ಜೋರಾಗಿ ಆ ಒಂದು ದೇವಾಲಯದ ಬಾಗಿಲಿನ ಮೇಲೆ ಇವರು ಬರೆದಂಥ ಕರಪತ್ರವನ್ನು ಬಡಿಯಲ್ಪಡ್ತಾರೆ. ಜನಗಳು ಆ ಶಬ್ದವನ್ನು ಕೇಳಿಸಿಕೊಂಡು ಎಲ್ಲರೂ ಓಡಿ ಬಂದು ಆ ಬಾಗಿಲಿನ ಬಳಿಯಲ್ಲಿದ್ದಂತಹ ಕರಪತ್ರಗಳನ್ನು ಓದಲ್ಪಡ್ತಾರೆ. ಕೆಲವೇ ಗಂಟೆಯೊಳಗಡೆಗೆ ಪಟ್ಟಣದಲ್ಲೆಲ್ಲ ಅಲ್ಲೋಲ ಕಲ್ಲೋಲವಾಗಲ್ಪಡ್ತದೆ. ಆ ಕರಪತ್ರದಲ್ಲಿದ್ದ ವಿಷಯ ಕಾಡ್ಗಿಚ್ಚಿನ ಹಾಗೆ ಎಲ್ಲ ವಿಟನ್ಬರ್ಗ್ ಸಿಟಿ ಸುತ್ತಮುತ್ತಲೂ ಸಹ ಹರಡಿಕೊಳ್ಳುತ್ತದೆ. ಪ್ರತಿಯೊಬ್ಬರು ಸಹ ಕರಪತ್ರಿಕೆಯ ಪ್ರತಿಯನ್ನು ಕೇಳಿಕೊಳ್ತಾರೆ. ನನಗೆ ಕೊಡ್ರಿ, ಸತ್ಯವನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ಹೇಳಿ ಮಾರ್ಟಿನ್ ಲೂಥರ್ ಅವರು ಬರೆದಿದಂತಹ ಆ ಕರಪತ್ರವನ್ನು ಕುರಿತಾಗಿ ಅನೇಕ ಜನಗಳು ಆಸಕ್ತಿಯಿಂದ ಅಪೇಕ್ಷೆ ಪಟ್ಟು ಕೇಳಲ್ಪಡ್ತಾರೆ. ಮುದ್ರಣಾಕಾರರು ಅಂದು ಬಳಕೆಯಲ್ಲಿದ್ದಂತಹ ಭಾಷೆಗಳಲ್ಲಿ ಪ್ರತಿಗಳನ್ನು ಮುದ್ರಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಅಂದರೆ ಆಯಾ ಜನಗಳಿಗೆ ಸುಲಭವಾಗುವಂಥ ರೀತಿಯಲ್ಲಿ ಆ ಒಂದು ಕರಪತ್ರಗಳನ್ನು ಮುದ್ರಣವನ್ನು ಮಾಡ್ತಾರೆ. ಆದರೆ ಅವರಿಗೆ ಜನರ ಬೇಡಿಕೆಯನ್ನು ಪೂರೈಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟೊಂದು ಜನಗಳು ಮಾರ್ಟಿನ್ ಲೂಥರ್ ಅವರು ಬರೆಯಲ್ಪಟ್ಟಂಥ ಕರಪತ್ರದ ಕಡೆಗೆ ಅವರು ತಮ್ಮ ಮನಸ್ಸನ್ನು ತಿರುಗಿಸಿಕೊಂಡು ಓದಲಿಕ್ಕಾಗಿ ಅವರು ಬಯಸಲ್ಪಡ್ತಾರೆ. ಹೇಗೆಂಬುದಾಗಿ ನೋಡುವುದಾದರೆ, ಬರಗಾಲದಲ್ಲಿ ಆಹಾರವನ್ನು ಜನಗಳು ಎಷ್ಟು ಅಪೇಕ್ಷೆ ಪಡ್ತಾರೋ ಅಷ್ಟು ಕರಪತ್ರಗಳನ್ನು ಬೇಡಿಕೊಂಡು ನಮಗೆ ಕೊಡ್ರಿ ಎಂಬುದಾಗಿ ಹೇಳಿ ಇಸಿಕೊಳ್ಳುತ್ತಾರೆ. ಜನರು ಈ ಕರಪತ್ರಗಳನ್ನು ತಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಕಳಿಸಿಕೊಡ್ತಾರೆ. ಲೂಥರ್ ಅವರ ಸಂದೇಶ ಕಾಡ್ಗಿಚ್ಚಿನ ಹಾಗೆ ಎಲ್ಲ ಕಡೆಯೂ ಹರಡಿಕೊಳ್ಳುತ್ತದೆ. ಮುದ್ರಣಕಾರರು ಯುರೋಪಿನ ಎಲ್ಲ ಭಾಷೆಗಳಲ್ಲೂ ಅದನ್ನು ಮುದ್ರಣ ಮಾಡ್ತಾರೆ. ಜರ್ಮನಿಯಿಂದ ಬಂದಂಥ ಸಾವಿರಾರು ಜನಗಳು ಕರಪತ್ರಗಳನ್ನು ಕೊಂಡೊಯ್ಯಲ್ಪಡ್ತಾರೆ. 4 ತಿಂಗಳಲ್ಲಿ ಯುರೋಪಿನ ಪ್ರತಿಯೊಂದು ಮನೆಯಲ್ಲೂ ಸಹ ಈ ಪ್ರತಿಯನ್ನು ಓದಲ್ಪಡ್ತಾರೆ. ಇದರಿಂದ ಲೂಥರನಿಗೆ ಕೊಲೆ ಮಾತ್ರವಲ್ಲದೆ ಬೆದರಿಕೆ ಪತ್ರಗಳು ಸಹ ಬರಲ್ಪಡ್ತದೆ. ಲೂಥರ್ನ ಕರಪತ್ರವು ಟೆಟ್ಜೆಲ್ನಗೆ ನೇರವಾದ ಬೆದರಿಕೆಯಾಗಿ ಇದರಿಂದ ಅವನು ಕರಪತ್ರವನ್ನು ಓದಿ ಕೋಪದಿಂದ ಅದನ್ನು ಸುಟ್ಟು ಹಾಕ್ತಾನೆ. ಮಾತ್ರವಲ್ಲದೆ ಲೂಥರ್ನನ್ನು 3 ವಾರಗಳ ಒಳಗಾಗಿ ಅವನ ಜೀವ ಸಹಿತವಾಗಿ ಹಿಡಿದು ಅವನನ್ನು ಸುಟ್ಟು ಹಾಕಲ್ಪಡ್ತವೆ ಎಂಬುದಾಗಿ ಹೇಳಿ ಟೆಟ್ಜೆಲ್ ಬಹಿರಂಗವಾಗಿ ಘೋಷಣೆಯನ್ನು ಮಾಡ್ತಾನೆ. ಲೂಥರ್ನು ದೂಷಿಸುವಂಥ ಮತ್ತು ಪೋಪರನ್ನು ದೇವರಿಗೆ ಸರಿಸಮಾನ ಮಾಡಿ ಆತನಿಂದ ದೊರಕುವ ಕೃಪೆಯ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುವಂಥ 105 ಅಂಶಗಳನ್ನು ಒಳಗೊಂಡ ಕರಪತ್ರವನ್ನು ಟೆಟ್ಜೆಲ್ ಪ್ರಕಟಣೆ ಮಾಡ್ತಾನೆ. ಇದರಿಂದ ಲೂಥರ್ ತನ್ನ ಮಾತುಗಳಿಗಾಗಿ ಪಶ್ಚಾತ್ತಾಪ ಪಡ್ತಾನೆ. ಅನೇಕ ಧರ್ಮಗುರುಗಳು ಮತ್ತು ಟೆಟ್ಜೆಲ್ ಈ ರೀತಿಯಲ್ಲಿ ಭಾವಿಸ್ತಾರೆ. ಕೃಪೆಯ ವ್ಯವಸ್ಥೆಯನ್ನು ವಿರೋಧಿಸಿದ ಜಾನ್ ಹಸ್ ಮತ್ತು ಪ್ರಭುವಿನ ಜೊರೋಮ್ ಅನ್ನುವಂಥ ಪೋಪ್ ಜೀವಂತವಾಗಿ ಸುಡಲ್ಪಟ್ಟಿದ್ರು. ಯಾಕಂದರೆ ಅವರೆಲ್ಲರೂ ಸಹ ಕ್ಷಮಾಪತ್ರವನ್ನು ವಿರೋಧಿಸಿದರು. ಅವರನ್ನು ಪೋಪ್ನು ಜೀವಂತವಾಗಿ ಸುಟ್ಟು ಹಾಕಲ್ಪಟ್ಟಿದ್ದ. ಅದೇ ರೀತಿಯಲ್ಲಿ ಮಾರ್ಟಿನ್ ಲೂಥರ್ನನ್ನು ಸಹ ನಾವು ಸುಟ್ಟು ಹಾಕಲ್ಪಡ್ತೇವೆ ಎಂಬುದಾದಂಥ ರೀತಿಯಲ್ಲಿ ಜನಗಳಿಗೆ ಮಾತ್ರವಲ್ಲದೆ ಮಾರ್ಟಿನ್ ಲೂಥರ್ಗೆ ಬೆದರಿಕೆಯನ್ನು ಟೆಟ್ಜೆಲ್ ಒಡ್ಡುತ್ತಾನೆ. ಮಾತ್ರವಲ್ಲದೆ ಟೆಟ್ಜೆಲ್ ಲೂಥರನ ಬಗ್ಗೆ ವಿರುದ್ಧವಾಗಿ ಬರೆಯಲಿಕ್ಕೋಸ್ಕರವಾಗಿ ಅನೇಕರನ್ನು ನೇಮಿಸಿಕೊಳ್ಳುತ್ತಾನೆ. ವಿಶ್ವವಿದ್ಯಾಲಯದ ಉಪನ್ಯಾಸಕರಾದಂತಹ ಕಾನ್ರಾಡ್, ವಿಂಪಿನ, ಜಾನೇಕ್ ಇವರೆಲ್ಲರೂ ಸಹ ಲೂಥರ್ ಬಗ್ಗೆ ವಿರುದ್ಧವಾದಂಥ ರೀತಿಯಲ್ಲಿ ಮಾತನಾಡಿ ಬರೆದು ಜನಗಳಿಗೆ ಲೂಥರನ ಬಗ್ಗೆ ಕೆಟ್ಟದಾದಂಥ ಸಂದೇಶವು ಹೋಗುವ ರೀತಿಯಲ್ಲಿ ಮಾಡಲ್ಪಡ್ತಾರೆ. ಆದರೆ ಅವರು ತಮ್ಮ ಪ್ರತಿಪಾದನೆಯಲ್ಲಿ ಬಲಹೀನರಾಗ್ತಾರೆ. ಅಂದರೆ ಅವರ ಆಲೋಚನೆಗಳೆಲ್ಲವನ್ನು ಸಹ ಕರ್ತನು ಮಾರ್ಪಡಿಸಲ್ಪಡ್ತಾನೆ. ದೇವರಾಗಿರುವಂಥದ್ದು ಕರ್ತನ ವಾಕ್ಯ ಹೀಗೆ ಹೇಳಲ್ಪಡ್ತದೆ, ನಿಮಗೆ ವಿರುದ್ಧವಾಗಿ ಎದ್ದಂಥ ಎಲ್ಲ ಆಯುಧಗಳು ಸಹ ನಿರಾಯುಧವಾಗಿ ಮಾರ್ಪಾಡಾಗಲ್ಪಡ್ತದೆ ಎಂಬುದಾಗಿ ಹೇಳಿ, ಅದೇ ಪ್ರಕಾರವಾಗಿ ಲೂಥರ್ಗೆ ವಿರುದ್ಧವಾಗಿ ಏನೆಲ್ಲ ಸಂಚುಗಳಾಗ್ತೋ ಅದೆಲ್ಲವನ್ನು ಸಹ ಕರ್ತನು ಲಯಪಡಿಸಿದರು. ಅದು ಮಾತ್ರವಲ್ಲದೆ ಈ ವ್ಯವಸ್ಥೆಯ ಬಗ್ಗೆ ಸತ್ಯವೇದದಲ್ಲಿ ಒಂದೇ ಒಂದು ಅಂಶವಾದರೂ ಜನರ ಮುಂದಿಡಲು ಸಹ ಈ ಜನಗಳು ವಿರೋಧಿಸಲ್ಪಟ್ಟಂಥವರು ಸಮರ್ಥರಾಗಿ ಇರಲಿಲ್ಲ. ತನ್ನ ಶತ್ರುಗಳು ಪ್ರಕಟಿಸಿದ ಕರಪತ್ರಗಳಿಂದ ಲೂಥರನು ಅಸಾಧಾರಣವಾದಂಥ ಧೈರ್ಯವನ್ನು ಹೊಂದಿಕೊಳ್ಳುತ್ತಾನೆ. ಕಾರಣ ಅವರ ಕರಪತ್ರಗಳಲ್ಲಿ ಓದಿದ ನಂತರ ಕ್ಷಮಾಪಣಾ ವ್ಯವಸ್ಥೆ ಬಗ್ಗೆ ಆತನಿಗಿದ್ದ ಅನೇಕ ಸಂಶಯಗಳು ಪರಿಹಾರವಾದವು. ಧೈರ್ಯಗೊಂಡ ಲೂಥರ್ ಸರ್ಮನ್ ಆನ್ ಇಂಡಲ್ಜೆನ್ಸ್ ಆ್ಯಂಡ್ ಗ್ರೇಸ್ ಎಂಬ ತಲೆಬರಹದಲ್ಲಿ ಜರ್ಮನ್ ಭಾಷೆಯಲ್ಲಿ ಒಂದು ಕರಪತ್ರವನ್ನು ಪ್ರಕಟಿಸಿದರು. ಇದುವರೆಗೂ ಆತನು ಶೈಕ್ಷಣಿಕ ಭಾಷೆಯಾದಂಥ ಲ್ಯಾಟಿನ್ ಭಾಷೆಯಲ್ಲಿ ಮಾತ್ರವೇ ಬರೀತಾ ಇದ್ದ.
ಆದರೆ ಈಗ ಜರ್ಮನ್ ಭಾಷೆಯಲ್ಲೂ ಸಹ ಬರೆಯಲಿಕ್ಕಾಗಿ ಪ್ರಾರಂಭಿಸ್ತಾರೆ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ರಕ್ಷಣೆ ಎನ್ನುವಂಥದ್ದು ಮತ್ತೊಬ್ಬರಿಂದ ನಮಗೆ ಸಿಗುವಂಥದ್ದಲ್ಲ, ಅದು ದೇವರಾಗಿರುವಂಥ ಯೇಸು ಕರ್ತನಿಂದ ಮಾತ್ರವೇ ಸಿಗುವಂಥದ್ದಾಗಿದೆ. ಈ ಕಾರ್ಯವನ್ನು ಆ ಕಾಲದಲ್ಲಿ ಪೋಪ್ ಮಾತ್ರವಲ್ಲದೆ ಬೋಧಕರು ಹಣಕ್ಕೋಸ್ಕರವಾಗಿ ಜನಗಳನ್ನು ನಂಬಿಸಿ ಅನೇಕ ರೀತಿಯಲ್ಲಿ ಯಾಮಾರಿಸ್ತಾ ಇದ್ರು. ಇಂದು ಸಹ ಇಂಥವರು ನಮ್ಮ ನಡುವೆ ಇದ್ದಾರೆ. ಇದನ್ನು ವಿರೋಧಿಸುವಂಥ ಲೂಥರ್ನಂತಹ ಅಭಿಷೇಕ, ಲೂಥರ್ನಂತಹ ಭಯಭಕ್ತಿ, ಲೂಥರ್ನಂತಹ ಧೈರ್ಯ ನಮ್ಮಲ್ಲಿಯೂ ಸಹ ನಿಮ್ಮಲ್ಲಿಯೂ ಸಹ ದೇವರು ಕೊಟ್ಟಿದ್ದಾರೆ. ನೀವು ಕರ್ತನೆಗೋಸ್ಕರವಾಗಿ ಉಪಯೋಗವಾಗಿ ಒಪ್ಪಿಸಿಕೊಡೋದಾಯಿತು ಅಂದರೆ ಖಂಡಿತವಾಗ್ಲೂ ಕರ್ತ ನಿಮ್ಮನ್ನು ಒಂದು ಪ್ರತಿಪಾದನೆಗೋಸ್ಕರವಾಗಿ, ಪರಿವರ್ತನೆಗೋಸ್ಕರವಾಗಿ ಆರಿಸಿ ತೆಗೆದುಕೊಂಡಿರುವಂಥದ್ದನ್ನು ನೀವು ಅರಿತುಕೊಳ್ಳಬಹುದು. ಮಾರ್ಟಿನ್ ಲೂಥರ್ನ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ 2ನೇ ಭಾಗದಲ್ಲಿ ತಿಳಿದುಕೊಳ್ಳೋಣ. ಈಗ ಸಮಯವಾಗಿರುವುದರಿಂದ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತಗಳಲ್ಲಿ ಸುಧಾರಣೆಯನ್ನು ತರಲಿಕ್ಕೋಸ್ಕರವಾಗಿ, ರಕ್ಷಣೆಯನ್ನು ಜನಗಳು ಉಚಿತವಾಗಿ ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಮಾರ್ಟಿನ್ ಲೂಥರ್ನ ಮುಖಾಂತರವಾಗಿ ದೊಡ್ಡ ಪರಿವರ್ತನೆಯನ್ನು ಉಂಟು ಮಾಡುವ ಹಾಗೆ ನೀವು ಆತನನ್ನು ಉಪಯೋಗಿಸಿಕೊಂಡ ಕೃಪೆಗಾಗಿ ಸ್ತೋತ್ರ. ಈ ಕಡೆಯ ದಿನಮಾನಗಳಲ್ಲಿ ನಮ್ಮ ನಡುವೆ ನಡೀತಿರುವಂಥ ಅನೇಕ ಅನ್ಯಾಯ, ಅಕ್ರಮವಾದಂಥ ಕ್ರಿಯೆಗಳನ್ನು ಖಂಡಿಸುವಂಥ ರೀತಿಯಲ್ಲಿ ಅಪ್ಪ, ಕೂಡಿ ಬಂದಿರುವಂತಹ, ಕೇಳುತ್ತಾ ಇರುವಂತಹ ಈ ಒಂದೊಂದು ದೈವ ಮಕ್ಕಳನ್ನು ನೀವು ಬಲವಾಗಿ ಉಪಯೋಗಿಸಿ ನಡೆಸಿರಿ. ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, 1400 ಮಾತ್ರವಲ್ಲದೆ 500ರ ವರ್ಷದಲ್ಲಿ ನಡೀತಿದ್ದಂತಹ ಆ ದಿನದ ಸುಳ್ಳಾದಂಥ ಬೋಧನೆಗಳು, ಜನಗಳನ್ನು ಸುಲಿಗೆ ಮಾಡುವಂಥ ಕಾರ್ಯಗಳು ಇಂದು ಸಹ ಈ ಕಡೆ ದಿನಮಾನಗಳಲ್ಲಿ ಏರಾಳವಾದಂಥ ರೀತಿಯಲ್ಲಿ ಮತ್ತೊಂದು ವೇಷವನ್ನು ಹಾಕಿಕೊಂಡು ನಡೀತಾ ಇದೆ. ಇದಕ್ಕೋಸ್ಕರವಾಗಿ ನೀವು ಮಾರ್ಟಿನ್ ಲೂಥರ್ನ ಹಾಗೆ ಕರ್ತನ ವಾಕ್ಯವನ್ನು ಓದಿ ಧ್ಯಾನಿಸಿ ಅಭಿಷೇಕವನ್ನು ಹೊಂದಿಕೊಂಡು ಇದನ್ನು ವಿರೋಧಿಸಬೇಕು ಮಾತ್ರವಲ್ಲದೆ ಸಭೆಗಳಲ್ಲಿ, ಸೇವೆಗಳಲ್ಲಿ ಒಂದು ದೊಡ್ಡ ಪರಿವರ್ತನೆಯನ್ನು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ತರಲಿಕ್ಕೋಸ್ಕರವಾಗಿ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಬೇಕು. ಈ ಒಂದು ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಈ ಸಂದೇಶವನ್ನು ಮತ್ತೊಬ್ಬರಿಗೆ ಕಳುಹಿಸಲ್ಪಡ್ರಿ. ನಿಮ್ಮ ಪ್ರಾರ್ಥನೆ ಮನವಿಗಳಿರುವುದಾದರೂ ಸಹ ನಮಗೆ ಕಳುಹಿಸಲ್ಪಡ್ರಿ. ನಮ್ಮ ಸೇವೆಗೋಸ್ಕರವಾಗಿ ಮಾತ್ರವಲ್ಲ, ಮುಂದಿನ ಸಂಚಿಕೆಗೋಸ್ಕರವಾಗಿ ನೀವು ಪ್ರಾರ್ಥನೆಗೋಸ್ಕರವಾಗಿ ಕಾದುಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನ ಚಿತ್ತಿರುವುದಾದರೆ ನಾವು ಮಾರ್ಟಿನ್ ಲೂಥರ್ನ ಕುರಿತಾದಂತಹ 2ನೇ ಸಂಚಿಕೆಯಲ್ಲಿ ಕೂಡಿ ಬರೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕರ್ತನಲ್ಲಿ, ಆಮೇನ್.